ಫಸ್ಟ್ ಹೌಸ್ ಎರಡನೇ ಮನೆ ಬನ್ನಿ ಇನ್ಫಾರ್ಮಲ್ ಲಿವಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಪ್ರೊಫೈಲ್ ಲೈಟ್ ನ ಯೂಸ್ ಮಾಡಿದೀವಿ. ಸ್ಟೈಲ್ ಆಫ್ ಲೈಟ್ಸ್ ಕೋ ಲೈಟ್ ಅದು ವಿನೀರ್ ಇದು ಕಸ್ಟಮೈಸ್ಡ್ ವಾಲ್ ಪೇಪರ್ ಕೋ ಲೈಟ್ ಪ್ರಾವಿಷನ್ ಮಾಡಿದೀವಿ. ಇದು ಇನ್ಫಾರ್ಮಲ್ ಲಿವಿಂಗ್ ಶೇರು. ಇದು ಮೇನು ಫೈರ್ ಎಂಟ್ರಿ ಇದೆ. ಫಾಯರ್ ಏರಿಯಾ ಅಂತ ಮಾಡಿದ್ವಿ. COB ಲೈಟ್ಸ್ ಅಂತ ಹೇಳ್ತೀವಿ. ಫಾರ್ಮಲ್ ಲಿವಿಂಗ್ ಏರಿಯಾ. ಎಲ್ ಶೇಪ್ಡ್ ಕಿಚನ್ ಆಗಿ ಪ್ಲಾನ್ ಮಾಡಿದೀವಿ. ಎಡ್ಜ್ ಪ್ರೊಫೈಲ್ ಹ್ಯಾಂಡಲ್ಸ್. ಸೊ ಪ್ಯಾಂಟ್ರಿ ಯೂನಿಟ್ ಕಂಪ್ಲೀಟ್ಲಿ ಗ್ರಾಸರಿ ಸ್ಟೋರೇಜಸ್ ಗೆಲ್ಲ ಆಗುತ್ತೆ. ಎಷ್ಟು ಚೆನ್ನಾಗಿ ಲೈಟ್ ಬರ್ತಿದೆ. ವಾರ್ಡ್ರೋಬ್ ನ ಕೊಟ್ಟಿದೀವಿ. ಒಂದು ವಾವ್ ಫೀಲಿಂಗ್ ಬರುತ್ತೆ. ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಇದು ಮಾಸ್ಟರ್ ಬೆಡ್ರೂಮ್ ಆಫೀಸ್ ಸೆಟಪ್ ತರ ಇರುತ್ತೆ. ಮೊದಲನೇ ವಿಡಿಯೋದಲ್ಲಿ ನಮ್ಮ ಪ್ರಾಜೆಕ್ಟ್ 1 ನ 2 ಮನೆಗಳನ್ನ ನೋಡಿದ್ರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಪ್ರಾಜೆಕ್ಟ್ 2 ನ 2 ಮನೆಗಳನ್ನ ನೋಡೋಣ. ಬನ್ನಿ. ಸೊ ಇದು ನಮ್ದು ಅಗೇನ್ ಇಲ್ಲಿ ಕೂಡ ಒಂದು ಫಾರ್ಮಲ್ ಲಿವಿಂಗ್, ಒಂದು ನಾರ್ಮಲ್ ಲಿವಿಂಗ್ ಅಂತ ಮಾಡಿದ್ದೀವಿ. ಇದು ನಮ್ದು ಫಾರ್ಮಲ್ ಲಿವಿಂಗ್ ಏರಿಯಾ. ಸೊ ಇಲ್ಲಿ ನೀವು ಫಾಲ್ ಸೀಲಿಂಗ್ ನೋಡ್ಬೋದು, ಲೈಕ್ ಲೈಟ್ಸು ಎಲ್ಲ ಹೆಂಗೆ ಹೈಲೈಟ್ ಮಾಡಿದ್ದೀವಿ ಏನು ಅಂತ. ಇಲ್ಲಿ ನಾವು ಪ್ರೊಫೈಲ್ ಲೈಟ್ಸು ನಾರ್ಮಲ್ ಲೈಟ್ಸ್ನೆಲ್ಲ ತೊಗೊಂಡಿದ್ದೀವಿ. ಸೊ ಅಂದ್ರೆ ಆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಟೋಟಲಿ ಡಿಫ್ರೆಂಟ್ ಆಗಿ ಡಿಸೈನ್ ಬಂದಿದೆ. ಎಸ್, ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ವಿ. ದ ಕಾನ್ಸೆಪ್ಟ್ ಏನ್ ಕಾನ್ಸೆಪ್ಟ್ ಮಾಡಿದೀವಲ್ಲ ಅದನ್ನ ಡಿಫ್ರೆಂಟ್ ಆಗಿ ಮಾಡಿದೀವಿ. ಸೊ ಇದು ನಮ್ದು ಫಾಯರ್, ಲೈಕ್ ಫಾಯರ್ ವಾಲ್. ಸೊ ಹೈಲೈಟ್ ಆಗಿ ಇಲ್ಲಿ ನಾವು ರಾಫ್ಟರ್ಸ್ ನ ಯೂಸ್ ಮಾಡಿದೀವಿ. ಇಲ್ಲಿ ಲ್ಯಾಮಿನೇಟ್ಸ್ ನ ಯೂಸ್ ಮಾಡಿದೀವಿ. ಇಲ್ಲಿ ಒಂದು ಲೈಕ್ ಲೈಟ್ಸ್ ಕೊಟ್ಟಿದೀವಿ ಟು ಕೀಪ್ ಸಮ್ ಡೆಕೋರ್ ಪೀಸಸ್ ಎಲ್ಲ ಇಡೋದಕ್ಕೆ. ಇದು ಕೂಡ ಪ್ರೀ ಫಿನಿಶ್ಡ್ ವಿನಿಯರ್. ಸೊ ಇಲ್ಲಿ ನೀವು ನೋಡಿದ್ರೆ ನಾವು 2 ಲೈನ್ಸ್ ಆಫ್ ಪ್ರೊಫೈಲ್ ಲೈಟ್ ನ ಯೂಸ್ ಮಾಡಿದೀವಿ ಅಂಡ್ ಅದರ್ ಲೈಟ್ಸ್ ನ ನಾವು ನಾರ್ಮಲ್ ಸೀಲಿಂಗ್ ಲೈಟ್ಸ್ ನ ಹಾಕಿದೀವಿ. ಇವಾಗ ನಮ್ಮ ನಾರ್ಮಲ್ ಲಿವಿಂಗ್ ಏರಿಯಾಗೆ ಹೋಗೋಣ. ಸೊ ಇಲ್ಲಿ ನೀವು ಲಿವಿಂಗ್ ಏರಿಯಾ ನೋಡಿದ್ರೆ ಇದು ನಾವು ಸೋಫಾ ಪ್ಲಾನ್ ಮಾಡಿದ್ದೀವಿ ಅಂಡ್ ಈವನ್ ಕರ್ಟನ್ಸು, ನಮ್ಮ ಸೋಫಾಸ್ ಎಲ್ಲ ಕೂಡ ಒಂದೇ ಕಲರ್ ಥೀಮ್ ನಲ್ಲಿ ಮ್ಯಾಚ್ ಮಾಡಿದ್ದೀವಿ. ಈವನ್ ಇಲ್ಲಿ ಕೂಡ ನಾವು ಫಾಲ್ ಸೀಲಿಂಗು ಸೇಮ್ ಪ್ಯಾಟರ್ನ್ ನ ತಗೊಂಡು. ಸೊ ಇಲ್ಲಿ ಕೂಡ ಲೈಟ್ಸ್ ನ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ. ಆ ಕಡೆ ಈ ಕಡೆ ಲೈಕ್ ನಾರ್ಮಲ್ ರೆಗ್ಯುಲರ್ ಲೈಟ್ಸ್ ನೆಲ್ಲ ಪ್ರೊವಿಷನ್ ಮಾಡಿದ್ದೀವಿ. ಸೊ ಈ ಕಡೆ ನಮ್ಮ ಟಿವಿ ಯೂನಿಟ್ ನ ಇಟ್ಟಿದ್ದೀವಿ. ಟಿವಿ ಯೂನಿಟ್ ಅಲ್ಲಿ ನೀವು ನೋಡಿದ್ರೆ ಲೈಕ್ ಬ್ಯಾಕ್ ಪ್ಯಾನಲ್ಲು ಅಗೇನ್ ನಮ್ದು ಫಾಯರ್ ಅಲ್ಲಿ ಏನಿದೆಯೋ ಅದೇ ಸೇಮ್ ಡಿಸೈನ್ ನ ಸೇಮ್ ಕಲರ್ ಕಾಂಬಿನೇಷನ್ ರಿಪ್ಲಿಕಾ ಮಾಡಿದೀವಿ. ಸೊ ಇದು ಸ್ಲೀಕ್ ಬೇಸ್ ಯೂನಿಟ್, ಬೇಸ್ ಸ್ಟೋರೇಜ್. ಸೊ ನಮ್ಮ ಟಿವಿ ಯೂನಿಟ್ ಅಲ್ಲಿ ಹೈಲೈಟೆಡ್ ಪಾರ್ಟ್ ಆಗಿ ಕಸ್ಟಮೈಸ್ಡ್ ವಾಲ್ ಪೇಪರ್ ನ ಇಲ್ಲಿ ಯೂಸ್ ಮಾಡಿದೀವಿ. ಸೊ ಲೈಕ್ ಎಸ್, ಇದು ಕಸ್ಟಮೈಸ್ಡ್ ವಾಲ್ ಪೇಪರ್ ವಿತ್ ಲೈಟ್ ಪ್ರಾವಿಷನ್ಸ್. ನೀವು ಕಲರ್ ಕಾಂಬಿನೇಷನ್ ಆಗಲಿ, ನಾವು ಯೂಸ್ ಮಾಡಿರೋ ಲೈಕ್ ಸಾಫ್ಟ್ ಫರ್ನಿಶಿಂಗ್ ಸೋಫಾ, ನಮ್ಮ ಪ್ರೀವಿನಿಯರ್ ಲ್ಯಾಮಿನೇಟು ಅಂಡ್ ಈವನ್ ವಾಲ್ ಪೇಪರ್ ಕಾಂಬಿನೇಷನ್ ಕೂಡ ನೋಡ್ಬೋದು. ಸೊ ಇದಕ್ಕೆ ತಕ್ಕನಂಗೆ ವಿ ಹ್ಯಾವ್ ಯೂಸ್ಡ್ ಸಮ್ ಹ್ಯಾಂಗಿಂಗ್ ಬ್ಯೂಟಿಫುಲ್ ಲೈಟ್ಸ್ ಆಲ್ಸೋ. ಸೊ ಈ ಲೈಟ್ಸ್ ಬಂದು ಗ್ಲಾಮರ್ ಆಗಿ ಕೊಡುತ್ತೆ. ಎಸ್, ಹ್ಯಾಂಗಿಂಗ್ ಲೈಟು ಲೈಕ್ ಈ ಏರಿಯಾನ ಹೈಲೈಟ್ ಮಾಡುತ್ತೆ. ಕರ್ಟನ್ಸ್ ಕೂಡ ನಾವೇ ಮಾಡಿರೋದು. ನಾವು ಲೈಕ್ ಫಸ್ಟೇ ಪ್ರಾವಿಷನ್ ಕೊಟ್ಟಿದ್ವಿ ಕರ್ಟನ್ಸ್ಗೆ ಲೈಟ್ ಬಿಡಲಿಕ್ಕೆ. ಸೊ ಇದು ಬಂದು ಶೇರು, ಇದು ಬಂದು ಮೇನು. ಸೊ ಇದನ್ನೆಲ್ಲ ನಾವು ಪ್ಲೀಟೆಡ್ ಕರ್ಟನ್ಸ್ ಆಗಿ ಮಾಡಿದ್ದೀವಿ. ಸೊ ಇದೆಲ್ಲ ಟ್ರ್ಯಾಕ್ ಸಿಸ್ಟಮ್ಸ್ ಇರುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಯುನೀಕ್ ಆಗಿ ಕಾಣಿಸ್ತಿದೆ. ಸೊ ಇವಾಗ ಬನ್ನಿ ನಾವು ನಮ್ಮ ಕಿಚನ್ಗೆ ಹೋಗೋಣ. ಸೊ ನೀವು ನೋಡ್ತಾ ಇರೋದ್ರಿಂದ ಲೈಕ್ ಎಲ್ಲ ನಮ್ಮ ಪ್ರಾಜೆಕ್ಟ್ನ ಕಿಚನ್ ಎಲ್ಲಾನು ನಾವು ಎಲ್ ಶೇಪ್ಡ್ ಕಿಚನ್ ಆಗಿ ಪ್ಲಾನ್ ಮಾಡಿದ್ದೀವಿ. ಸೊ ಇದು ಕೂಡ ಎಲ್ ಶೇಪ್ಡ್ ಕಿಚನ್. ಇಲ್ಲಿ ನಾವು ಪ್ರೀಮಿಯಂ ಅಕ್ರೆಲಿಕ್ನ ಯೂಸ್ ಮಾಡಿದ್ದೀವಿ. ಬೇಸ್ ಯೂನಿಟ್ ಅಲ್ಲೆಲ್ಲ ಪ್ರೀಮಿಯಂ ಅಕ್ರೆಲಿಕ್ ಇದೆಲ್ಲಾನು, ಏನು ಲೈಕ್ ಪ್ರೀಮಿಯಂ ಅಕ್ರೆಲಿಕ್ ವಿತ್ ಎಡ್ಜ್ ಪ್ರೊಫೈಲ್ ಹ್ಯಾಂಡಲ್ಸ್. ಅಂದ್ರೆ ಟಾಪ್ ಅಲ್ಲಿ ನಾವು ಕ್ವಾಡ್ಸ್ ನ ಯೂಸ್ ಮಾಡಿದೀವಿ. ಸೊ ವಾಲ್ ಯೂನಿಟ್ ಅಲ್ಲೆಲ್ಲ ಬಂದು ಪ್ರೊಫೈಲ್ ಶಟರ್ ವಿತ್ ಲೈಟ್ಸ್ ಇನ್ಸೈಡ್. ಅಗೇನ್ ಲೈಕ್ ನಮ್ಮ ಹಳೆ ವಿಡಿಯೋದಲ್ಲಿ ನಾವು ವಿಡಿಯೋದಲ್ಲಿ ಹೇಳ್ದಂಗೆ ಸ್ಲೀಕ್ ಪ್ರೊಫೈಲ್ಸ್ ನ ಯೂಸ್ ಮಾಡಿ ಗ್ಲಾಸ್ ಎಲ್ಲ ಯೂಸ್ ಮಾಡಿದೀವಿ. ಅಂಡ್ ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಆಗಿ ಲಾಫ್ಟ್ ಇದೆ ನಿಮ್ಮ ಸ್ಟೋರೇಜ್ಗೆ, ಅದು ಕೂಡ ಅಕ್ರೆಲಿಕ್ ಆಗಿದೆ. ಸೊ ಕಲರ್ ಕಾಂಬಿನೇಷನ್ ನೀವು ನೋಡ್ಬೋದು. ಸೊ ವಿ ಹ್ಯಾವ್ ವೆಂಟ್ ವಿತ್ ಕ್ವಾಡ್ಸ್ ಆಗಲಿ ಟೈಲ್ಸ್ ಆಗಲಿ, ನಮ್ಮ ಲಾಫ್ಟ್ ಕಲರು ಬೇಸ್ ಯೂನಿಟ್ ಕಲರ್ ಎಲ್ಲ ಎಷ್ಟು ಒಂದ್ರ ಜೊತೆಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂತ. ಇಲ್ಲಿ ಅಗೇನ್ ನಾವು ಪ್ಯಾಂಟ್ರಿ ಯೂನಿಟ್ ನ ಕೊಟ್ಟಿದ್ದೀವಿ. ಸೊ ಪ್ಯಾಂಟ್ರಿ ಯೂನಿಟ್ ಕಂಪ್ಲೀಟ್ಲಿ ಗ್ರಾಸರಿ ಸ್ಟೋರೇಜಸ್ಗೆಲ್ಲ ಆಗುತ್ತೆ. ನಿಮ್ಗೆ ಎಷ್ಟು ಸ್ಟೋರೇಜ್ ಇದ್ರೂ ಆರಾಮಾಗಿ ಆರ್ಗನೈಸ್ಡ್ ಆಗಿ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ಬನ್ನಿ ನಮ್ಮ ಸ್ಮಾಲ್ ಸ್ಟಡಿ ರೂಮ್ಗೆ ಹೋಗೋಣ. ಸೊ ಇಲ್ಲಿ ಕೂಡ ನಾವು ಸ್ಟಡಿ ರೂಮಲ್ಲಿ ಸ್ಮಾಲ್ ಸ್ಟಡಿ ಸೆಟಪ್ನ ಮಾಡಿದ್ದೀವಿ ವಿತ್ ಅ ಸ್ಟೋರೇಜ್ ಪ್ಲಸ್ ಟೇಬಲ್. ಆ್ಯಂಡ್ ಈ ಕಡೆ ನಾವು ಸ್ವಲ್ಪ ಸ್ಮಾಲ್ ಸ್ಟೋರೇಜ್ ಕೂಡ ಮಾಡಿದ್ದೀವಿ, ವಾರ್ಡ್ರೋಬ್. ಲೈಕ್ ಯು ಕ್ಯಾನ್ ಸಿ ಇಲ್ಲಿ ಕೂಡ ಕಲರ್ ಕಾಂಬಿನೇಷನ್. ಆ್ಯಂಡ್ ಈ ಕಡೆ ನಮ್ಮದು ಕಂಪ್ಲೀಟಾಗಿ ಲಾಫ್ಟ್ ಇದೆ, ಸ್ಟೋರೇಜಸ್. ಸೊ ಅವ್ರಿಗೆ ಎಷ್ಟು ಸ್ಟೋರೇಜ್ ಇದ್ರೂ ಸ್ಟೋರ್ ಮಾಡ್ಕೊಳ್ಬೋದು. ಸೊ ಇಲ್ಲಿಂದ ನಾವು ಹೊರಗಡೆ ಬಂದರೆ ಈ ಫಾಯರಲ್ಲಿ ನಾವು ಇದನ್ನೇನು ಹೈಲೈಟ್ ಮಾಡಿದ್ದೀವಲ್ಲ, ಸೊ ಇದನ್ನ ಜೊತೆಯಾಗಿ ತೊಗೊಂಡು ಹೋಗೋಕ್ಕೆ ಇಲ್ಲಿ ನಾವು ವಾಲ್ ಪೇಪರ್ ಕೂಡ ಹಾಕಿದ್ದೀವಿ. ಸೊ ಇಟ್ಸ್ ಲೈಕ್ ವಾಲ್ ಪೇಪರ್ ಅದಕ್ಕೆ ತಕ್ಕನಂಗೆ ಹೋಗ್ತಿದೆ, ಯೂನಿಕ್ ಆಗಿ ಕಾಣಿಸ್ತಿದೆ. ಸೊ ಇದು ಬಂದು ವಾಲ್ ಪೇಪರ್. ಎಸ್, ಇದು ವಾಲ್ ಪೇಪರ್, ದ ಪ್ರೀಮಿಯಂ ವಾಲ್ ಪೇಪರ್. ಎಸ್, ಟೆಕ್ಸ್ಚರ್ ತರ ಕಾಣಿಸ್ತಿದೆ, ಬಟ್ ದಿಸ್ ಇಸ್ ಅ ವಾಲ್ ಪೇಪರ್. ಸೊ ಇದು ನಮ್ಮ ಮಾಸ್ಟರ್ ಬೆಡ್ರೂಮು. ಅಗೇನ್ ಲೈಕ್ ಇದು ಕಂಪ್ಲೀಟ್ ಆಗಿ ಬೆಡ್ ಏರಿಯಾನ ಹೈಲೈಟ್ ಮಾಡೋಕ್ಕೆ ಇಲ್ಲಿ ಕೂಡ ವಿ ಹ್ಯಾವ್ ಡನ್ ಅ ವಾಲ್ ಪೇಪರ್. ಸೊ ನಮ್ಮ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಲೈಟ್ ಬರ್ತಿದೆ. ಇಲ್ಲಿ ಕೂಡ ನಾವು ಫಾಲ್ ಸೀಲಿಂಗ್ ನ ಮಾಡಿದೀವಿ. ಫಾಲ್ ಸೀಲಿಂಗ್ ಅಲ್ಲಿ ಅಗೇನ್ ಸೇಮ್ ಪ್ಯಾಟರ್ನ್ ಆಫ್ ಲೈಟ್ಸ್ ನ ಅಲ್ಲಿ ಏನು ಯೂಸ್ ಮಾಡಿದೀವಲ್ಲ ಅದನ್ನೇ ಪ್ರೊಫೈಲ್ ಲೈಟ್ಸು, ನಾರ್ಮಲ್ ಲೈಟ್ಸ್ನೆಲ್ಲ ಯೂಸ್ ಮಾಡಿದೀವಿ. ಸೊ ಯು ಕ್ಯಾನ್ ಸಿ ಲೈಕ್ ಲೈಟಿಂಗ್ಸ್ ಅಂದ್ರೆ ಹೆಂಗಂದ್ರೆ ಒಂದು ಓನ್ಲಿ ಬೆಡ್ ಮೇಲ್ಗಡೆ ಬೇಕು ಅಥವಾ ವಾಲಲ್ಲಿ ಬೇಕು ಹಂಗಲ್ಲ. ಲೈಕ್ ಫರ್ನಿಚರ್ ಎಲ್ಲಿ ಇದೆ ಅದನ್ನ ಹೈಲೈಟ್ ಮಾಡಬೇಕು, ಯಾವ ವಾಟ್ಸ್ ಲೈಟ್ಸ್ ಯೂಸ್ ಮಾಡಬೇಕು, ಬೆಡ್ರೂಮ್ ಅಲ್ಲಿ ಹೆಂಗಿರಬೇಕು ಅಂತೆಲ್ಲ ನಾವು ತೋರಿಸಿದೀವಿ. ಕಸ್ಟಮೈಸ್ಡ್ ವಾಲ್ ಪೇಪರ್ ಬೇಕಿತ್ತು ಅಂತ. ಸೊ ಈ ವಾಲ್ ಅಲ್ಲಿ ಲೈಕ್ ಪಿಕಾಕ್ ಇದು ಕಸ್ಟಮೈಸ್ಡ್. ಈ ಏರಿಯಾಗೆ ಈ ಬರ್ಡ್ಸ್ ಎಲ್ಲ ಎಲ್ಲಿ ಬರುತ್ತೆ, ಏನ್ ಬರುತ್ತೆ, ಹೆಂಗ್ ಸೆಟ್ ಆಗುತ್ತೆ ಅಂತ ನೋಡಿನೇ ಕಸ್ಟಮೈಸ್ಡ್ ಮಾಡಿರೋ ವಾಲ್ ಪೇಪರ್ ಇದು. ಸೊ ಕ್ಲೈಂಟ್ಗೆ ಈ ಪ್ಯಾಟರ್ನ್, ಈ ಡಿಸೈನ್ ತುಂಬಾ ಇಷ್ಟ ಆಗಿತ್ತು. ಸೊ ಆ ಡಿಸೈನ್ ಅವ್ರ ರೂಮ್ಗೆ ಹೆಂಗ್ ಸೆಟ್ ಆಗುತ್ತೆ ಅಂತ ಮಾಡಿ ತೋರಿಸಿ ವಿ ಹ್ಯಾವ್ ಡನ್ ಹಿಯರ್.
ಸೊ ಡ್ರೆಸ್ಸಿಂಗ್ ಏರಿಯಾದಲ್ಲಿ ವಿ ಹ್ಯಾವ್ ಅ ಮಿರರ್ ಅಂಡ್ ದ ಓಪನ್ ಯೂನಿಟ್. ಸೊ ಇಲ್ಲಿ ವಿ ಹ್ಯಾವ್ ಗಿವನ್ 2 ಡ್ರಾವರ್ಸ್. ಇದೆಲ್ಲ ನೀವು ಲ್ಯಾಮಿನೇಟ್ಸ್ ನೋಡ್ಬೋದು. ವಿ ಹ್ಯಾವ್ ಯೂಸ್ಡ್ ಅ ಫ್ಲೂಟೆಡ್ ಲ್ಯಾಮಿನೇಟ್. ಸೊ ಈ ಕಡೆ ಬಂದರೆ ಇಲ್ಲಿ ಕಂಪ್ಲೀಟ್ ಆಗಿ ವಾರ್ಡ್ರೋಬ್ನ ಕೊಟ್ಟಿದ್ದೀವಿ ಆ್ಯಂಡ್ ಎಂಡ್ ಟು ಎಂಡ್ ಲಾಫ್ಟ್ ಇದೆ. ಸೊ ಈ ವಾರ್ಡ್ರೋಬಲ್ಲಿ ನೀವು ಶಟರಲ್ಲಿ ನೋಡ್ಬೋದು, ಇಲ್ಲಿ ಲೈಕ್ ಡಿಫ್ರೆಂಟ್ ಟೈಪ್ ಆಫ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಇದನ್ನ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಅಂತ ಹೇಳ್ತೀವಿ. ಸೊ ಈ ವಾರ್ಡ್ರೋಬಲ್ಲಿ ಕೂಡ ನೀವು ನೋಡ್ಬೋದು, ಯೂಶಲಿ ಲೈಕ್ ಕಿಡ್ಸ್ ಯೂಸ್ ಮಾಡೋಕ್ಕೆ, ಸ್ಟೋರೇಜ್ ಯೂಸ್ ಮಾಡೋಕ್ಕೆ ಕೆಳಗಡೆ ಎಲ್ಲ ಡ್ರಾವರ್ಸ್ ಕೊಟ್ಟಿದ್ದೀವಿ. ದಿಸ್ ಆಲ್ ಲೈಕ್ ಹ್ಯಾಂಡಲ್ಲೆಸ್ ಡ್ರಾವರ್ಸ್, ಲೈಕ್ ಹ್ಯಾಂಡಲ್ಸ್ ಎಲ್ಲೂ ಇಲ್ಲ, ಮಕ್ಕಳು ಓಡಾಡೋ ಕೂಡ ಟಚ್ ಆಗೋದಿಲ್ಲ. ಇದನ್ನ ಅಗೇನ್ ವಿ ಹ್ಯಾವ್ ಟೇಕನ್ ಇನ್ ದ ರೆಗ್ಯುಲರ್ ಹ್ಯಾಂಡಲ್. ಸೊ ಲೈಕ್ ಸ್ಟೋರೇಜ್ ಇದೆಲ್ಲ ಕಸ್ಟಮೈಸ್ಡ್ ಆಗಿ ಹೆಂಗೆ ಬೇಕೋ ಹಂಗೆಲ್ಲ ಕಸ್ಟಮೈಸ್ಡ್ ಮಾಡ್ತೀವಿ. ಸೊ ಇವಾಗ ಬನ್ನಿ ನಾವು ಗೆಸ್ಟ್ ಬೆಡ್ರೂಮ್ ಹೋಗೋಣ. ಲೈಕ್ ಇದು ಗೆಸ್ಟ್ ಬೆಡ್ರೂಮ್ ಕಮ್ ಕಿಡ್ಸ್ ರೂಮ್ ಥರನೂ ಆಗುತ್ತೆ. ಮೇಜರ್ಲಿ ನಾವು ಇವಾಗ ಕಿಡ್ಸ್ ರೂಮ್ ಥರನೇ ಪ್ಲಾನ್ ಮಾಡಿರೋದು. ಸೊ ನಾವು ಒನ್ಸ್ ಎಂಟರ್ ಕೊಟ್ಟಾಗ ಸೊ ಇದನ್ನು ಇಲ್ಲಿ ಬೆಡ್ ಇಟ್ಟಿದ್ದಾರೆ. ಯು ಕ್ಯಾನ್ ಸಿ ನಾವು ಬೋತ್ ಸೈಡ್ ಎರಡು ಕಡೆನೂ ವಾಲ್ಪೇಪರ್ ಯೂಸ್ ಮಾಡಿದ್ದೀವಿ. ಸೊ ಕಿಡ್ಸ್ಗೋಸ್ಕರ ಕಿಡ್ಸ್ ಆಗಿರಲಿ ಅಂತ ಈ ಕಡೆ ಹಾರ್ಟ್ ಟೈಪ್ ಆಫ್ ವಾಲ್ಪೇಪರ್ಸು, ಇದೆಲ್ಲ ಲೈಕ್ ಸ್ವಲ್ಪ ಕಾರ್ಟೂನ್ ವಾಲ್ಪೇಪರ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ವಿ ಹ್ಯಾವ್ ಗಿವನ್ ಅ ವಾರ್ಡ್ರೋಬ್. ಅಗೇನ್ ಈ ರೂಮಲ್ಲಿ ಕೂಡ ಸೇಮ್ ಬಿಲೋ ಡ್ರಾವರ್ಸ್ ಕಾನ್ಸೆಪ್ಟ್ನೇ ಮಾಡಿದ್ದೀವಿ. ಲೈಕ್ ಟಾಯ್ಸ್ಗೆ ಎಲ್ಲದಕ್ಕೂ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಇಲ್ಲಿ ದಿಸ್ ಈಸ್ ಅ ಡಿಸೈನರ್ ಡಿಜಿಟಲ್ ಲ್ಯಾಮಿನೇಟ್ ವಿ ಹ್ಯಾವ್ ಯೂಸ್ಡ್. ಇದು ಲ್ಯಾಮಿನೇಟ್ ಮಕ್ಕಳು ಆರಾಮಾಗಿ ಕುತ್ಕೊಂಡು ಓದ್ಕೋಬೋದು. ಸೊ ಇದು ಕಂಪ್ಲೀಟ್ ಸ್ಟಡಿ ಟೇಬಲ್ ವಿತ್ ಅ ಪೆನ್ಸಿಲ್ ಡ್ರಾವರ್. ಮಕ್ಕಳಿಗೆ ಪೆನ್ಸಿಲ್ಸು ಅದೆಲ್ಲ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ದೆನ್ ಸ್ಮಾಲ್ ವಾಲ್ ಯೂನಿಟ್, ಸ್ಟೋರೇಜ್ ಅಂಡ್ ದ ಎಂಡ್ ಟು ಎಲ್ ಶೇಪ್ ಲಾಫ್ಟ್, ಕಂಪ್ಲೀಟ್ ಲಾಫ್ಟ್ನ ಕೊಟ್ಟಿದ್ದೀವಿ. ಇವನ್ ನೀವು ಸೀಲಿಂಗ್ ಕೂಡ ನೋಡ್ಬೋದು. ಅಗೇನ್ ಸೇಮ್ ಪ್ರೊಫೈಲ್ ಲೈಟ್ನ ಇಲ್ಲಿ ಕೂಡ ತೊಗೊಂಡಿದ್ದೀವಿ, ಬಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ವಿ ಹ್ಯಾವ್ ಡನ್ ಇನ್ ಡಿಫ್ರೆಂಟ್ ಪ್ಯಾಟರ್ನ್ಸ್. ಇವನ್ ಯು ಕ್ಯಾನ್ ಸಿ ದ ಕರ್ಟನ್ಸ್, ಏನು ಲ್ಯಾಮಿನೇಟ್ ಏನು ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದೀವಲ್ಲ, ಸೊ ಅದೇ ಕಲರ್ ಕಾಂಬಿನೇಷನಲ್ಲಿ ನಾವು ಕರ್ಟನ್ಸ್ ಕೂಡ ಪ್ರಪೋಸ್ ಮಾಡಿದ್ವಿ. ಆ್ಯಂಡ್ ಅ ಸ್ಮಾಲ್ ಡ್ರೆಸ್ಸಿಂಗ್ ಯೂನಿಟ್. ಅಂದರೆ ಕರ್ಟನ್ಸ್ ಕೂಡ ನೀವೇ ಡಿಸೈನ್ ಮಾಡ್ಕೊಡ್ತೀವಿ? ಎಸ್, ನಾವು ಬೆಡ್ಸು ಕರ್ಟನ್ಸ್ ಕೂಡ ಮಾಡ್ತೀವಿ, ಎವ್ರಿಥಿಂಗ್ ಮಾಡ್ತೀವಿ. ಲೈಕ್ ಅವಾಗಲೇ ಕಾನ್ಸೆಪ್ಟ್ ಕ್ರಿಯೇಟ್ ಆಗೋದು. ಇವಾಗ ನಾವು ಇಷ್ಟು ಚೆನ್ನಾಗಿ ಮಾಡಿ ಒಂದು ರೆಡ್ ಕಲರ್ ಕರ್ಟನ್ ತಂದು ಹಾಕಿದ್ರೆ ಅಲ್ಲಿ ಚೆನ್ನಾಗಿ ಕಾಣಲ್ಲ. ಸೊ ಸ್ಮಾಲ್ ಡ್ರೆಸ್ಸಿಂಗ್ ಏರಿಯಾ ಕೂಡ ಕೊಟ್ಟಿದ್ದೀವಿ, ಮಿರರ್ ವಿತ್ ಬ್ಯಾಕ್ ಸ್ಟೋರೇಜು ಆ್ಯಂಡ್ ಇಯರ್ ವಿ ಹ್ಯಾವ್ ಗಿವನ್ ಡ್ರಾವರ್ ಕೊಟ್ಟಿದ್ದೀವಿ ಸ್ಟೋರೇಜ್. ಸೊ ಪುಫೀಸು ಏನಾದರೂ ಕುಶನ್ ಹಾಕೊಂಡು ಕೂಡ ದೇ ಕ್ಯಾನ್ ಯೂಸ್. ರೈಟ್, ಇಲ್ಲಿವರೆಗೂ ಫಸ್ಟ್ ಫ್ಲೋರ್ ನೀವು ತೇಜಸ್ವಿನಿ ಎಕ್ಸ್ಪ್ಲೈನ್ ಮಾಡಿದ್ರು, ನೋಡಿದ್ದೀರಾ. ಇವಾಗ ಸೆಕೆಂಡ್ ಫ್ಲೋರ್ ನೋಡೋಣ. ಲೆಟ್ಸ್ ಕಮ್. ಹಾಯ್ ಮ್ಯಾಮ್. Hi. How are you? Yeah, I'm good. Please come in. Yes ma'am, thank you. ಸೊ ಬನ್ನಿ ಸೆಕೆಂಡ್ ಫ್ಲೋರ್ ನೋಡೋಣ. ಬ್ರದರ್ಸ್ ಆ್ಯಕ್ಚುಲಿ ಮಾಡ್ಕೊಂಡಿರೋದು. ಮೇಲ್ಗಡೆ ಲೈಕ್ ಚಿಕ್ಕವ್ರು ಇರ್ತಾರೆ, ಇಲ್ಲಿ ಅವರು ದೊಡ್ಡ ಬ್ರದರ್ ಇರ್ತಾರೆ. ಇದು ಕೂಡ ಅಗೇನ್ ಇನ್ ದ ಓವರ್ ಆಲ್ ಪ್ಲಾನಿಂಗ್ ವೈಸ್ ಅವರು ಕೂಡ ವೆರಿ ವೆಲ್ ಪ್ಲ್ಯಾಂಡ್ ಆ್ಯಕ್ಚುಲಿ. ಆವಾಗ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಇದೆಲ್ಲ ಆ್ಯಸ್ ಐ ಸೆಡ್ ಲೈಕ್ ಇದು ಇನ್ಫಾರ್ಮಲ್ ಲಿವಿಂಗ್. ಸೊ ಇದರಲ್ಲಿ ಏನಂತಂದರೆ ವೆರಿ ನೈಸ್ ಒಂದು ಸೋಫಾ ಸೆಟಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಜಸ್ಟ್ ಇಲ್ಲೊಂದು ಫಾಯರ್ ಎಂಟ್ರಿ ಇದೆ. ಓಕೆ ನೋಡಿ, ಇದರಲ್ಲೆಲ್ಲ ಏನಿದೆಯಲ್ಲ ಇದೆಲ್ಲ ಕಂಪ್ಲೀಟ್ಲಿ ವಾಲ್ಪೇಪರ್ ಇದೆ ಇದು. ಸೊ ಇದೆಲ್ಲ ರಾಫ್ಟರ್ ಬರುತ್ತೆ ಆ್ಯಂಡ್ ಇದು ಪ್ರೀ ಪಾಲಿಶ್ಡ್ ವಿನಿರ್ ಫಿನಿಶ್ ಇದು. ಓಕೆ, ದೆನ್ ನೋಡಿ ಇಲ್ಲೆಲ್ಲ ನಮ್ಮದು ಈ ಹ್ಯಾಂಗಿಂಗ್ ಲೈಟ್ ಏನು ಹಾಕಿದ್ದೀವಿ, ಇದನ್ನು ಕೂಡ ನಮ್ಮದು ಏಸ್ಥೆಟಿಕ್ನ ಪಾಪಪ್ ಮಾಡ್ತಾ ಇದೆ. ಓಕೆ, ಇಫ್ ಯು ಲುಕ್ ಅಟ್ ದಿಸ್ ಫಾಲ್ ಸೀಲಿಂಗ್ ಅಂತ ಅಂದರೆ ನೋಡಿ, ಸುತ್ತಲೂ ಇದು ಪ್ರೊಫೈಲ್ ಲೈಟನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈವನ್ ನೀವು ಬೇರೆ ಏನು ಫ್ಲೋರ್ಸಲ್ಲಿ ನೀವು ನೋಡಿದ್ರಿ, ಒಂದೊಂದೊಂದೊಂದು ಫ್ಲೋರ್ ಕೂಡ ಇಂಡಿಪೆಂಡೆಂಟ್ ಆಗಿದೆ, ಲೈಕ್ ಕಂಪ್ಲೀಟ್ಲಿ ಯೂನಿಕ್ ಆಗಿದೆ. ಸ್ಟ್ರಕ್ಚರ್ ಸೇಮ್ ಇದ್ರು ಡಿಸೈನ್ ಡಿಫ್ರೆಂಟ್ ಆಗಿದೆ. ರೀಸನ್ ಏನಂತಂದ್ರೆ ಲೈಕ್ ಒಂದೊಂದರಲ್ಲಿ ಒಂದೊಂದು ಡಿಸೈನ್ ಫಿಲಾಸಫಿ ಅಥವಾ ಡಿಸೈನ್ ಕಾನ್ಸೆಪ್ಟನ್ನ ತೊಗೊಂಬಂದಿದ್ದೀವಿ. ಇದರಲ್ಲಿ ನೋಡಿ ಆಲ್ ಅರೌಂಡ್ ಏನು ಬರುತ್ತೆ ಅದೆಲ್ಲ ಈ COB ಲೈಟ್ಸ್ ಅಂತ ಹೇಳ್ತೀವಿ ಅದನ್ನ. ಈ ಹೊರಗಡೆ ಏನ್ ಕಾಣಿಸ್ತಾ ಇದೆಯಲ್ಲ ಇದು, ಈ ಲೈಕ್ ಸ್ಪಾಟ್ ಲೈಟ್ಸ್ ಏನ್ ಬರ್ತಾ ಇದೆ ಇದು COB ಲೈಟ್ಸ್. ಇದು ಸೆಂಟ್ರಲ್ ಏನ್ ಬರ್ತಾ ಇದೆ ಅದು ನಿಮ್ಗೆ ಲೈಕ್ ಪ್ರೊಫೈಲ್ ಲೈಟ್ಸ್ ಅಂತ ಹೇಳ್ತೀವಿ ಅದಕ್ಕೆ. ರೀಸನ್ ಏನಂತಂದ್ರೆ ಈಗ ನಾವು ಈ ಏರಿಯಾ ಯೂಸ್ ಮಾಡಬೇಕಾದ್ರೆ ಸೊ ನನ್ ಕಂಪ್ಲೀಟ್ ಲೈಟ್ಸ್ ಇಸ್ ನಾಟ್ ರಿಕ್ವೈರ್ಡ್. ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ಮೂಡ್ ಲೈಟ್ ಅಂತ ಹೇಳ್ತೀವಿ ನಾವು. ಈಗ ಏನ್ ಪ್ರೊಫೈಲ್ ಲೈಟ್ ಏನಿದೆಯಲ್ಲ ಅಲ್ಲಿ ಸ್ವಿಚ್ ಆನ್ ಅಂಡ್ ಶೋ ನೋಡಿ. ಇವಾಗ ನೋಡಿ, ದಿಸ್ ಇಸ್ ಬೇಸಿಕ್ ಲೈಟ್, ಇಟ್ಸ್ ಎನಫ್. ಜಸ್ಟ್ ಒಬ್ಬರೇ ಏನೋ ಇದ್ರೆ ಸೊ ಸಾಕಾಗುತ್ತೆ, ಇಷ್ಟೇ ಲೈಟ್ ಸಾಕಾಗುತ್ತೆ. ಫಾರ್ ಎಕ್ಸಾಂಪಲ್ ಏನಾದರೂ ಅಕೇಶ್ನಲ್ಲಿ ಏನಾದರೂ ಲೈಕ್ ಫಂಕ್ಷನ್ ಇದ್ದಾಗ, ಪ್ರೋಗ್ರಾಮ್ಸ್ ಇದ್ದಾಗ ನಿಮ್ಗೆ ಅದು ಈ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಬೇಕಾಗುತ್ತೆ. ಸೊ ಆವಾಗ ಈ ಲೈಟ್ಸನ್ನು ನಾವು ಸ್ವಿಚ್ ಆನ್ ಮಾಡ್ಕೋಬೋದು. ನೋಡಿ ಇವಾಗ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ. ಸೊ ಇಟ್ ಡಿಪೆಂಡಿಂಗ್ ಆನ್ ದ ಲೈಕ್ ಪರ್ಪಸ್ ಮೇಲ್ಗಡೆ ನಾವು ಈ ಲೈಟ್ಸನ್ನು ಕೂಡ ಪ್ಲಾನ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇದನ್ನು ಸುಮ್ಮನೆ ಏನೋ ಲೈಟ್ಸ್ಗಳು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಏನೋ ತೊಗೊಂಬಂದು ತುಂಬಿಸಲ್ಲ. ಸೊ ಅದನ್ನು ಕೂಡ ಈಗ ಒಂದು ರೂಮ್ ಏನು ಬರ್ತಾ ಇದೆ, ಒಂದು 10x10 ಏನಿದೆ ಅಥವಾ ಒಂದು 20x15 ಫೀಟ್ದು ಏನು ಸ್ಕ್ವೇರ್ ಫೀಟ್ ಬರುತ್ತೆ ಅಥವಾ ಏನು ಏರಿಯಾ ಬರುತ್ತೆ, ಅದಕ್ಕೆ ಎಷ್ಟು ಲೈಕ್ ಲೈಟ್ಸ್ ಬೇಕು ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ನಾವು ಕೊಡೋದು. ಈಗ ಬನ್ನಿ ಲಿವಿಂಗ್ ಏರಿಯಾ ನೋಡೋಣ. ಇದು ಲೈಕ್ ಫಾರ್ಮಲ್ ಲಿವಿಂಗ್ ಏರಿಯಾ. ಇದರಲ್ಲಿ ಒಂದು TV ಯೂನಿಟ್ ಇದೆ, ಮತ್ತು ಈ ಸೈಡ್ನಲ್ಲಿ ನೀವೇನು ನೋಡ್ತಾ ಇದ್ರೆ ಒಂದು ಪಾರ್ಟಿಷನ್. ಲೈಕ್ ಈ ವಾಲ್ ಡೆಕೋರ್ ಏನು ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ನಾವು ಸ್ಟೇಟ್ಮೆಂಟ್ ವಾಲ್ ಅಂತ ಹೇಳ್ತೀವಿ ಇದಕ್ಕೆ. ರೀಸನ್ ಏನಂತಂದರೆ ಇಲ್ಲಿಗೆ ನಾವು ಬೇರೆ ಏನಾದರೂ ಫೋಟೋ ಫ್ರೇಮ್ಸ್ ಅಥವಾ ಬೇರೆ ಏನಾದರೂ ಪಿಕ್ಚರ್ ಆರ್ಟ್ಸ್ ಏನಾದರೂ ಇಟ್ಟು ಹೈಲೈಟ್ ಮಾಡ್ಬೋದು. ವಿಲ್ ಕಾಲ್ ಇಟ್ ಆಸ್ ಲೈಕ್ ಸ್ಟೇಟ್ಮೆಂಟ್ ವಾಲ್.
ಇದರಲ್ಲಿ ಏನೋ ಸಮ್ ಡಿಸೈನ್ ಎಲಿಮೆಂಟ್ ತೊಗೊಂಬರ್ತೀವಿ. ಆಮೇಲೆ ಬ್ಯಾಕ್ ಸೈಡ್ನಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ನಿಮಗೆ ಈ ವಾಲ್ ಪೇಪರ್ ಇದು. ಓಕೆ, ಈ ಲೈಕ್ ಟಚ್ ಆ್ಯಂಡ್ ಫೀಲ್ ಏನಿದೆಯಲ್ಲ, ನೀವು ಟಚ್ ಮಾಡಿದ್ರೆ ಯು ವಿಲ್ ಫೀಲ್ ದ ಡಿಫ್ರೆನ್ಸ್. ಓಕೆ, ಆ ಟಚ್ ಆ್ಯಂಡ್ ಫೀಲ್ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ. ಆಮೇಲೆ ನೋಡಿ ಈ ಅಗೇನ್ ಇಟ್ಸ್ ಸೇಮ್ ಥಿಂಗ್. ಈವನ್ ಈ ಲಿವಿಂಗ್ ಏರಿಯಾದಲ್ಲೂ ಕೂಡ ಈ ನಮ್ಮದು ಕರ್ಟೇನ್ ಏನು ಬರುತ್ತೆ, ಮತ್ತು ಸೋಫಾ ಆ್ಯಂಡ್ ನಮ್ಮದು ಟಿ ವಿ ಯೂನಿಟ್ಟು ಮತ್ತು ನಮ್ಮದು ಫಾಲ್ ಸೀಲಿಂಗ್ ಏನು ಬರುತ್ತೆ, ಎಲ್ಲದಕ್ಕೂ ದೆಲ್ ಬಿ ಸಮ್ ಕನೆಕ್ಟಿವಿಟಿ. ಈಗ ನೋಡಿ, ಈಗ ಇಲ್ಲಿ ಫಾಲ್ ಸೀಲಿಂಗಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ, ಸ್ವಲ್ಪ ಕರ್ವಿ ಶೇಪ್ನಲ್ಲಿ ಏನು ಬರ್ತಾ ಇದೆಯಲ್ಲ, ಸೇಮ್ ಕಾನ್ಸೆಪ್ಟು ನಿಮ್ಗೆ ಇಲ್ಲಿ ತೊಗೊಂಬಂದಿದ್ದೀನಿ. ಈ ಕರ್ವ್ ಇದೆಯಲ್ಲ ಇದು, ಸೊ ದಿಸ್ ಇಸ್ ಆಲ್ಸೋ ಕಾನ್ಸೆಪ್ಟ್. ಅದು ಆ ಡಿಸೈನ್ ಫ್ಲೋ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗುತ್ತೆ, ಕನೆಕ್ಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ಕೊಂತೀವಿ. ಈಗ ನೋಡಿ, ನೀವು ಈ ಸೈಡ್ ನಲ್ಲಿ ಇಲ್ಲೊಂದು ಪ್ಯಾನ್ಲಿಂಗ್ ಮಾಡಿದ್ದೀನಿ ನಾನು. ಓಕೆ, ನೋಡಿ ಈ ಪ್ಯಾನ್ಲಿಂಗ್ ಇದೆಯಲ್ಲ, ಇದು ಕೂಡ ಕರ್ವಿ ಶೇಪ್ ನಲ್ಲಿ ತಗೊಂಡಿರೋದೇನಂತಂದ್ರೆ ಎಲ್ಲದನ್ನು ಮ್ಯಾಚ್ ಆಗುತ್ತೆ, ಆ ಫ್ಲೋ ಥ್ರೂ ಮ್ಯಾಚ್ ಆಗುತ್ತೆ. ಓಕೆ, ದಟ್ ಈಸ್ ದ ರೀಸನ್. ಓಕೆ, ಸೊ ಇದಿಷ್ಟ ಆಯಿತು. ನೆಕ್ಸ್ಟ್ ಈಗ ನಮ್ಮ ಟಿ ವಿ ಯೂನಿಟ್ಗೆ ಬಂದರೆ, ಟಿ ವಿ ಯೂನಿಟ್ನಲ್ಲಿ ಅಂದರೆ ಲೈಕ್ ಕೆಳಗಡೆ ಫ್ಲೋರ್ನಲ್ಲಿ ನಾವೇನು ನೋಡಿದ್ವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದೆ ಇದರಲ್ಲಿ. ರೀಸನ್ ಇದ್ರಲ್ಲಿ ನೋಡಿ, ಇದು ಕೂಡ ಪ್ರೀ ಪಾಲಿಶ್ಡ್ ವಿನೀರೇ ಬರುತ್ತೆ. ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಅಷ್ಟು ಪ್ರೀ ಪಾಲಿಶ್ಡ್ ವಿನೀರ್. ಓಕೆ, ಈ ರೆಗ್ಯುಲರ್ ಪಾಲಿಶ್ಡ್ಗಿಂತ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ರೆಗ್ಯುಲರ್ ಪಾಲಿಶ್ಡ್ ವಿನೀರ್ ಲೈಕ್ ರೆಗ್ಯುಲರ್ ವಿನೀರ್ ಏನ್ಬೇಕು ಅದನ್ನು ನಾವು ಮತ್ತೆ ತೊಗೊಂಬಂದು ಮತ್ತೆ ಪಾಲಿಶ್ ಮಾಡಬೇಕು. ಇದರಲ್ಲಿ ಏನಂತಂದರೆ ಪ್ರೀ ಪಾಲಿಶ್ಡ್ ಇರೋದ್ರಿಂದ ಲೈಕ್ ಈವನ್ ಆಗಿ ಪ್ರಾಪರಾಗಿ ಫಿನಿಶಿಂಗ್ ಇರುತ್ತೆ. ಇನ್ನೊಂದೇನೆಂದರೆ ಟೈಮ್ ಸೇವ್ ಆಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಆಮೇಲೆ ನೋಡಿ, ಈ ಬ್ಯಾಕ್ ಪ್ಯಾನಲ್ ಏನು ಕಾಣಿಸ್ತಾ ಇದೆಯಲ್ಲ, ಇದೇನಿದೆ ಇದೆಲ್ಲ ನಿಮಗೆ ಡೂಕೋ ಫಿನಿಶ್. ಇದು HDHMR ಮೇಲ್ಗಡೆ ನಾವು ಡೂಕೋ ಫಿನಿಶ್ ಮಾಡಿರೋದು ಇದು. ಓಕೆ, ಅದು ಲೈಕ್ ನೋಡೋದಕ್ಕೆ ನಿಮ್ಗೆ ಪೇಂಟ್ ಅನ್ನೋ ಥರ ಅನಿಸುತ್ತೆ, ಬಟ್ ನೀವು ಟಚ್ ಮಾಡಿದಾಗ ಮಾತ್ರ ಇದು ನಿಮಗೆ ಆ ಫೀಲ್ ಏನಿದೆ ಅನ್ನೋದು ಗೊತ್ತಾಗುತ್ತೆ. ನಮ್ಮದು ಯೂಶಲಿ ನಾವು ಇಂಟೀರಿಯರ್ ಫೀಲ್ಡ್ನಲ್ಲಿ ಏನಂತಂದರೆ, ಒಂದು ವಿಜುವಲ್ ಟ್ರೀಟ್, ಇನ್ನೊಂದು ಟಚ್ ಆ್ಯಂಡ್ ಫೀಲ್ ಹೆಂಗೆ ಬರುತ್ತೆ, ನೋಡೋದಕ್ಕೆ ಹೆಂಗೆ ಕಾಣಿಸುತ್ತೆ ಮತ್ತು ಟಚ್ ಮಾಡಿದಾಗ ಹೆಂಗೆ ಫೀಲ್ ಆಗುತ್ತೆ ಅನ್ನೋದು, ಅವೆರಡೂ ನಾವು ಕಂಪೇರ್ ಮಾಡ್ತೀವಿ ಅದನ್ನು. ಇಲ್ಲಿ ನೋಡಿದ್ರೆ ನೀವು ಇನ್ಫಾರ್ಮಲ್ ಲಿವಿಂಗ್ ಮತ್ತು ಫಾರ್ಮಲ್ ಲಿವಿಂಗ್ ಮಧ್ಯದಲ್ಲಿ ಒಂದು ಪಾರ್ಟಿಷನ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದು ಏನಕ್ಕೆ ಅಂದರೆ ಪರ್ಟಿಕ್ಯುಲರ್ಲಿ ನಮ್ಮದು ಪ್ರೈವಸಿ. ಫಾರ್ ಎಕ್ಸಾಂಪಲ್, ಅಲ್ಲಿ ಇನ್ಫಾರ್ಮಲ್ ಲಿವಿಂಗ್ ಅವ್ರು ಬಂದಾಗ ಈ ಕಡೆ ಇರೋರು ಲೈಕ್ ಸ್ವಲ್ಪ ಪ್ರೈವಸಿ ಮೇಂಟೈನ್ ಮಾಡೋದಕ್ಕೆ ಅಷ್ಟೇ. ಸೊ ಇಲ್ಲೇನಂತಂದರೆ, ಇಲ್ಲಿ ಕೂತ್ರೆ ಅಟ್ಲೀಸ್ಟ್ ನೀವು ಇವನ್ ಇದನ್ನು ಅಷ್ಟೇ, ಈ ರಾಫ್ಟರ್ಸ್ ಏನು ಡಿಸೈನ್ ಕೊಟ್ಟಿದ್ದೀವಿ ಯಾರಿದ್ದಾರೆ ಅಂತಲೂ ನೋಡ್ಬೋದು ಅದನ್ನು. ಸೊ ದಟ್ ಈಸ್ ಒನ್ ಥಿಂಗ್. ಇನ್ನೊಂದೇನೆಂದರೆ ಆ ರೂಮ್ ಸೆಪರೇಷನ್ ಮಾಡುತ್ತದೆ ಅಷ್ಟೇ. ಆಮೇಲೆ ಆ ಮ್ಯಾಚಿಂಗ್ ಮಾಡಿದ್ರಲ್ಲ ಅದಕ್ಕೂ, ಹೌದು, ಈ ಕಲರ್ ಏನಿದೆಯಲ್ಲ ಇದೆಲ್ಲ ಯೂಶಲಿ ನಾನು ಆವಾಗಿಂದ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ಲಿ ಇದು ನಾವು ಡಿಸೈನ್ ಫ್ಲೋ ಥ್ರೂ ಮತ್ತು ಲೈಕ್ ಕಲರ್ ಕಾಂಬಿನೇಷನ್ ಏನಿರುತ್ತೆ, ಸುಮ್ಮನೆ ಯಾವುದೋ ರ್ಯಾಂಡಮ್ ಆಗಿ ಯಾವುದೂ ತೊಗೊಂಬಂದು ಕೂರ್ಸಲ್ಲ. ಅಲ್ಲಿ ಲಿವಿಂಗ್ ಏರಿಯಾ ನೋಡಿದ್ರಿ ಮತ್ತು ಇನ್ಫಾರ್ಮಲ್ ಲಿವಿಂಗ್ ನೋಡಿದ್ರಿ. ಬನ್ನಿ ಇವಾಗ ಕಿಚನ್ ನೋಡೋಣ. ಸಿ, ದಿಸ್ ಇಸ್ ಅ ಬ್ಯೂಟಿಫುಲ್ ಕಿಚನ್. ಕಲರ್ ಕಾಂಬಿನೇಷನ್ ಬಂದು ಈ ಕ್ಯಾಪಿಸಿನೋ ಮತ್ತು ಫ್ರಾಸ್ಟಿ ವೈಟ್ ಅಥವಾ ವೈಟ್ ಕಲರ್ ಕಾಂಬಿನೇಷನಲ್ಲಿ ನಾವು ಮಾಡಿದ್ದೀವಿ. ಇದು ಅಗೇನ್ ಇಟ್ಸ್ ಎಲ್ ಶೇಪ್ಡ್ ಕಿಚನ್. ಓಕೆ, ನೋಡಿ ಇದೆಲ್ಲ ಬಂದು ಪ್ರೀಮಿಯಂ ಅಕ್ರಿಲಿಕ್. ಇದು ಈಗ ನಾನು ಇನ್ನೊಂದು ಲಾಸ್ಟ್ ಪ್ರಾಜೆಕ್ಟಲ್ಲಿ ಒಂದು ತೋರಿಸಿದೆ ನಿಮಗೆ. ಸಿ, ಇದೆಲ್ಲ ಹ್ಯಾಂಡಲ್ದು ಲೈಕ್ ಏನು ಬರುತ್ತಲ್ಲ ಆ ಡಿಸೈನ್. ಸಿ, ಇದು ಈ ಕಸ್ಟಮರ್ಗೆ ಈ ಹ್ಯಾಂಡಲ್ ಬೇಕಿತ್ತು, ಸೊ ವಿ ಪ್ರೊವೈಡೆಡ್ ಇಟ್. ಯೂಶಲಿ ಏನಂತಂದರೆ ಇಟ್ ಅಗೇನ್ ಒಂದು ನಮ್ಮ ರೆಕಮೆಂಡೇಶನ್ ಬರುತ್ತೆ ಕಸ್ಟಮರ್ಗೆ, ಈ ಥರ ಇದೆ ಆಪ್ಷನ್ಸ್ಗಳಿದೆ ಅಂತ ನಾವು ಹೇಳ್ತೀವಿ. ಕಸ್ಟಮರ್ಗೆ ಯಾವ್ದು ಇಷ್ಟ ಆಗುತ್ತೆ ವಿ ವಿಲ್ ಇನ್ಸ್ಟಾಲ್ ಇಟ್. ಫಸ್ಟ್ ನಮ್ಮ ರೆಕಮೆಂಡೇಶನ್ನು ಮತ್ತು ನಮ್ಮ ಸಜೆಷನ್ಸ್ ಏನಿರುತ್ತೆ ಇಟ್ ವಿಲ್ ಬಿ ದೇರ್. ಸೊ ಬೇಸ್ಡ್ ಆನ್ ಕಸ್ಟಮರ್ ಚಾಯ್ಸ್ ಅಲ್ಟಿಮೇಟ್ಲಿ ಈ ಪ್ರಾಡಕ್ಟ್ ಬರುತ್ತೆ. ಕೌಂಟರ್ ಟಾಪ್ ಬಂದು ನಾವು ಕ್ವಾಡ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ಇದಕ್ಕೆ. ಈವನ್ ಟೈಲ್ ಕೂಡ ನೋಡಿ ಇದರಲ್ಲಿ, ಇದು ಕೂಡ ವೆರಿ ಸೆಟಲ್ಡ್ ಆಗಿ ಇದು ಸತ್ವರಿಯೋ ಟೈಲು. ಮೋಸ್ಟ್ ಆಫ್ ದ ಪ್ಲೇಸಸ್ನಲ್ಲಿ ಈವನ್ ಲೈಕ್ ನೋಡಿರ್ತೀರ ಅದನ್ನು. ಓಕೆ, ಇದು ನೋಡಿ ಈ ಕ್ವಾಡ್ಸು ಮತ್ತು ಇದಕ್ಕೆ ಲೈಕ್ ಅದು ಬ್ಲೆಂಡ್ ಆಗ್ತಾ ಇದೆ ಅದರೊಟ್ಟಿಗೆ. ಸೊ ದೆನ್ ನೆಕ್ಸ್ಟ್ ಬಂದು ಈ ವಾಲ್ ಯೂನಿಟ್ನಲ್ಲಿ ಅಗೇನ್ ನಮ್ದು ಸ್ಲೀಕ್ ಪ್ರೊಫೈಲ್ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಒಳಗಡೆ ಇನ್ಸೈಡ್ ಎಲ್ಲ ವುಡನ್ ಕಲರ್ ಇದನ್ನ ಹಾಕೊಂಡಿದ್ದೀವಿ, ಲ್ಯಾಮಿನೇಟ್ ಹಾಕಿದ್ದೀವಿ ಆ್ಯಂಡ್ ವಿತ್ ಪ್ರೊಫೈಲ್ ಲೈಟ್. ಅದೆಲ್ಲ ಪ್ರೊಫೈಲ್ ಲೈಟ್ ಅಂತ ಹೇಳ್ತೀವಿ. ಇದೆಲ್ಲದನ್ನು ಬಂದು ಎಲ್ಲ ಮಾಡ್ಯುಲರೇ ಆಗಿ ಬಂದಿರೋದು. ಇದು ಯಾವುದು ಇಲ್ಲಿ ಮಾಡಿರೋದಲ್ಲ ಇದು. ಸೊ ಎಲ್ಲದನ್ನು ಫ್ಯಾಕ್ಟ್ರಿಯಲ್ಲಿ ಆಗಿ ಇಲ್ಲಿ ಬಂದು ಇನ್ಸ್ಟಾಲ್ ಮಾಡ್ಕೊಂಡಿರೋದು ಅಷ್ಟೇ. ಇದು ಇವನ್ ಈಗ ಲಾಫ್ಟ್ ಎಲ್ಲ ನೋಡಿ, ಇದು ಆಲ್ರೆಡಿ ಚಜ್ಜ ಇತ್ತು ಮೊದಲೇನೆ. ಅದ್ರ ಮೇಲ್ಗಡೆಗೇನೆ ಅವರು ಪುಸ್ಟ್ ಓಪನ್ ಇದನ್ನ ಲಾಫ್ಟ್ ಮಾಡ್ಕೊಂಡಿದ್ದಾರೆ. ಹ್ಯಾಂಡಲ್ ಕಾನ್ಸೆಪ್ಟ್ ಎಲ್ಲ ಬಂದು ಇದು ಪುಸ್ಟ್ ಓಪನ್ ಇದೆ. ನೆಕ್ಸ್ಟ್ ಅನದರ್ ಒನ್ ಥಿಂಗ್ ಲೈಕ್ ಮೋಸ್ಟ್ ಲೈಕ್ ಇಂಟ್ರೆಸ್ಟಿಂಗ್ ಪಾರ್ಟ್ in the kitchen is pantry unit. This we call it as pantry unit. So ನಾನು ಆಲ್ರೆಡಿ ಫಂಕ್ಷನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ದಿಸ್ ಇಸ್ ಹೌ ದ ಲೈಕ್ ವಿ ಹ್ಯಾವ್ ಟು ಯೂಸ್ ಇಟ್. ಅಂದರೆ ಇದು ಬಂದು ತುಂಬ ಓಪನ್ ಮಾಡಿ ರೆಗ್ಯುಲರ್ ಆಗಿ ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ, ಆ ಥರದ್ದು ಏನು ಪ್ರಾಬ್ಲಮ್ ಆಗಲ್ಲ. ಆ ಥರದ್ದು ಏನಾದರೂ ಇದ್ರೂ ಪ್ರಾಡಕ್ಟ್ ವ್ಯಾರಂಟಿ ಇರುತ್ತೆ ನಮ್ಮಲ್ಲಿ. ಪ್ರಾಡಕ್ಟ್ ವ್ಯಾರಂಟಿ ಇರುತ್ತೆ. ಸೊ ಇವನ್ ನಮ್ಮ ಲೈಕ್ ಇವನ್ ಕಿಚನ್ ಅಂತ ತೊಗೊಂಡ್ರು, ಈಗ ಏನೋ ಕಿಚನ್ ಏನೋ ಹಾಳಾಯಿತು ಅಥವಾ ಶಟರ್ ಏನೋ ಹಾಳಾಯಿತು ಅಂತ ಅಂದ್ರೂ 10 year ವ್ಯಾರಂಟಿ ಕೊಡ್ತೀವಿ ನಾವು ಅದನ್ನು. ದಟ್ಸ್ ಲೈಕ್ ಮೋಸ್ಟ್ ಆಫ್ ದ ಕಂಪ್ನಿ ಕೊಡ್ತಾ ಇದ್ದಾರೆ ಆಲ್ರೆಡಿ. ಬಟ್ ಆದರೆ ನಾವು ಲೈಕ್ ಇವನ್ ವಿತ್ ಇನ್ ಡಾಕ್ಯುಮೆಂಟ್ ವಿತ್ ಮೇಲ್ ಕೂಡ ಮಾಡ್ತೀವಿ ನಾವು. ಮತ್ತು ನಿಮ್ಗೆ ಹಾರ್ಡ್ ಕಾಪಿ ಬೇಕಂದ್ರೆ ಅದು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ಹ್ಯಾವ್ ಅ ಲುಕ್. ಸೊ ಇದು ನೋಡಿ, ಇಲ್ಲಿ ಹೆಡ್ ಬೋರ್ಡ್ ಬ್ಯಾಕ್ ಸೈಡ್ನಲ್ಲಿ ಏನಿದೆ ಒಂದು ಕಸ್ಟಮೈಸ್ಡ್ ವಾಲ್ ಪೇಪರ್ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ಅದು ಆ ಕರ್ವಿ ಶೇಪ್ನಲ್ಲಿ ಮತ್ತು ಬ್ಯಾಕ್ ಸೈಡ್ ಏನು ಕಾಣಿಸ್ತಾ ಇದೆ
ಅದೆಲ್ಲ ನಿಮಗೆ ಡೂಕೋ ಫಿನಿಶ್ ಮಾಡ್ಕೊಂಡಿದೀವಿ ಅದಕ್ಕೆ. ಆ ಪ್ಯಾನ್ಲಿಂಗ್ ಏನು ಮಾಡಿದೀವಿ, ಪ್ಯಾನ್ಲಿಂಗ್ ಮಾಡಿ ಅದಕ್ಕೆ ಡೂಕೋ ಮಾಡಿದೀವಿ. ಆ್ಯಕ್ಚುಲಿ ಇಲ್ಲಿ ಕೋಲೈಟ್ ಪ್ರಾವಿಷನ್ ಮಾಡಿದ್ದೀವಿ ಡ್ಯೂ ಟು ಸಮ್ ಲೈಕ್ ಈಗ ಪವರ್ ಏನೋ ಮೈನ್ ಪವರ್ ಹೋಗಿದೆ, ಸೊ UPS ನಲ್ಲಿ ರನ್ ಆಗ್ತಿದೆ, ಅದು ಸ್ವಿಚ್ ಆನ್ ಆಗ್ತಾ ಇಲ್ಲ, ಇಲ್ಲಾಂದರೆ ತೋರಿಸ್ತಿದೆ ಅದನ್ನು ಕೂಡ. ನೆಕ್ಸ್ಟ್ ಇಲ್ಲಿ ಬಂದರೆ ಈಗ ಡ್ರೆಸ್ಸರ್ ಯೂನಿಟ್, ಈ ಮಿರರ್ ಇರುತ್ತೆ, ಮಿರರ್ ಕೆಳಗಡೆ ಸ್ಟೋರೇಜ್ ಬೇಕು ಅನ್ನೋದು ಇರುತ್ತೆ. ಯೂಶಲಿ ಏನಂತಂದರೆ ನಾವು ಲೈಕ್ ನೀವು ಲಾಸ್ಟ್ ಟೈಮು ನೋಡಿರ್ತೀರ, ಇದರಲ್ಲೂ ನೋಡಿ, ಇದು ನಾವು ಮೋಸ್ಟ್ ಆಫ್ ದ ಕಸ್ಟಮರ್ ನಾವು ಸಜೆಸ್ಟ್ ಮಾಡಲ್ಲ. ರೀಸನ್ ಏನಂತಂದರೆ ಈಗ ನಾವು ಇನ್ ಫ್ರಂಟ್ ಆಫ್ ದ ಮಿರರ್ ನಿಂತ್ಕೊಂಡಾಗ ಫುಲ್ ವ್ಯೂ ಸಿಗುತ್ತೆ. ಈ ಥರ ಬ್ರೇಕ್ ಏನು ಕೊಟ್ಟಿಲ್ಲ ಅಂದರೆ, ಈ ಥರ ಬ್ರೇಕ್ ಕೊಟ್ಟಾಗ ಏನಾಗ್ಬಿಡುತ್ತೆ, ಫುಲ್ ವ್ಯೂ ಸಿಗಲ್ಲ. ಸೊ ಅದಕ್ಕೆ ನಿಮಗೆ ಸ್ಟೋರೇಜ್ಗೆ ಏನಾದರೂ ಬೇಕಂದರೆ ಈ ಥರ ಟಾಲ್ ಯೂನಿಟ್ ಒಂದು ಸಜೆಸ್ಟ್ ಮಾಡ್ತೀವಿ ಈ ಥರ. ಸೊ ಟಾಲ್ ಯೂನಿಟ್ ಏನಿರುತ್ತೆ, ಇದು ಮೇ ಬಿ ನಮ್ಮ ರೆಗ್ಯುಲರ್ ಶಟರ್ ಇರ್ಬೋದು, ಅಥವಾ ಪ್ರೊಫೈಲ್ ಶಟರ್ ಮಾಡ್ಬೋದು, ಗ್ಲಾಸ್ ಶಟರ್ ಮಾಡ್ಬೋದು. ಸೊ ಒಳಗಡೆ ನೀವು ಏನಾದರೂ ಕಾಸ್ಮೆಟಿಕ್ಸ್ ಏನಿರುತ್ತೆ ಅದು ಅಷ್ಟನ್ನು ಇದರಲ್ಲಿ ನೀವು ಯೂಸ್ ಮಾಡ್ಕೋಬೋದಾಗುತ್ತೆ. ಸೊ ದಿಸ್ ಇಸ್ ದ ಪರ್ಪಸ್. ಸೊ ಇದು ಹವವರ್ ಈಗ ಕಸ್ಟಮರ್ಗೆ, ಈ ಕಸ್ಟಮರ್ಗೆ ಹಂಗೆ ಬೇಕಿತ್ತು ರೋಮನ್ ಬ್ಲೈಂಡ್. ನೋಡಿ ಇಲ್ಲೇನಾದ್ರೂ ನಾವು ಕರ್ಟನ್ ಹಾಕಿದ್ರೆ, ರೆಗ್ಯುಲರ್ ಏನಾದರೂ ಕರ್ಟನ್ ಹಾಕ್ಬಿಟ್ರೆ ಆ ಪ್ಲೀಟ್ಸ್ ಎಲ್ಲ ಏನಾಗುತ್ತೆ, ಲೈಕ್ ಫುಲ್ ಗಾಡಿ ಅನ್ಸುತ್ತೆ, ಹೆವಿ ಕಾಣಿಸುತ್ತೆ. ಸೊ ದಟ್ ಈಸ್ ದ ರೀಸನ್ ಇಲ್ಲಿ ಸ್ವಲ್ಪ ಈ ರೋಮಲ್ ಬ್ಲೈಂಡ್ ಅನ್ನೋದು ಕಾನ್ಸೆಪ್ಟ್ ತೊಗೊಂಬಂದು ಅದನ್ನೆಲ್ಲ ಯೂಸ್ ಮಾಡಿದ್ದೀವಿ. ಇವನ್ ನೀವು ಇದನ್ನು ಕ್ಲೋಸ್ ಮಾಡಿ ನೋಡಿದಾಗಲೂ ಕೂಡ ನಿಮ್ಗೆ ಅನ್ಸೋದೇ ಇಲ್ಲ ಅಲ್ಲಿ ವಿಂಡೋ ಇದೆಯಾ ಅನ್ನೋ ಥರ ಫೀಲೇ ಆಗಲ್ಲ. ಸಿ ದಟ್ ಈಸ್ ದ ಕಾನ್ಸೆಪ್ಟ್ ಆ್ಯಕ್ಚುಲಿ. ಆ್ಯಂಡ್ ಇದು ಪ್ರೊಫೈಲ್ ಲೈಟ್ ಕೂಡ ಬರ್ತಿದೆ, ನಾನು ಹೇಳಿದ್ನಲ್ಲ ಏನೋ ಸ್ವಲ್ಪ ಪವರ್ದೇನೋ ಪ್ರಾಬ್ಲಮ್ ಇದೆ, ಅದು ಸ್ವಿಚ್ ಆನ್ ಆಗ್ತಿಲ್ಲ ಅದು. ಸೊ ಅದು ಒನ್ ಥಿಂಗ್. ಇವನ್ ಈ ಕಲರ್ ನೋಡಿ, ನೆಕ್ಸ್ಟ್ ಈ ವಾರ್ಡ್ರೋಬ್ಸ್ ಏನು ಬರ್ತಾ ಇದೆ, ಇದು 4 ಡೋರ್ ಸ್ವಿಂಗ್ ವಾರ್ಡ್ರೋಬ್ ಇದೆ ಇದು. ಆ್ಯಂಡ್ ಮೇಲ್ಗಡೆ ಓವರ್ ಹ್ಯಾಂಗಿಂಗ್ ಲಾಫ್ಟ್ ಎಲ್ಲ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದು ವರ್ಕಿಂಗ್ ಯೂನಿಟ್ ಇದೆ, ವರ್ಕಿಂಗ್ ಟೇಬಲ್ ಇದೆ. ಮಾಸ್ಟರ್ ಬೆಡ್ರೂಮ್ ನೋಡಿದ್ರಿ ಈಗ ನೀವು, ಬನ್ನಿ ಇವಾಗ ಕಿಡ್ಸ್ ಬೆಡ್ರೂಮ್ ಅಥವಾ ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದು ಇದನ್ನು. ರೀಸನ್ ಏನಂತಂದರೆ ಇಲ್ಲಿ ಕಿಡ್ಸ್ ಬೆಡ್ರೂಮ್ ಇಲ್ಲ, ಆ್ಯಕ್ಚುಲಿ ಇದನ್ನು ಗೆಸ್ಟ್ ಬೆಡ್ರೂಮ್ ಅಂತಲೇ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಇದು. ಇವಾಗ ನೋಡಿ ಬೆಡ್ ಏನು ನೋಡ್ತಾ ಇದ್ದೀರಲ್ಲ, ಇದು ಬೆಡ್ ಕೂಡ ನಾವೇ ಮಾಡಿದ್ದು ಕಂಪ್ಲೀಟ್ಲಿ. ನೋಡಿ ಇದೆಲ್ಲ ಆಪೋಸಿಟೆಡ್ ಬೆಡ್, ಇದು ತುಂಬ ಚೆನ್ನಾಗಿದೆ. ನಿಮ್ಗೆ ಹೆಂಗೆ ಅನ್ನಿಸ್ತದೆ ಗೊತ್ತಿಲ್ಲ, ನೀವು ಹೇಳಿ ಬೇಕಂದ್ರೆ. ಇದು ನೋಡಿ ಹೆಡ್ ಬೋರ್ಡ್ ವೆರಿ ನೈಸ್ ಆ್ಯಕ್ಚುಲಿ. ಇದು ಲೈಕ್ ಓವರ್ ಆಲ್ ಡಿಸೈನ್ ವೈಸು ಮತ್ತು ಕಲರ್ ಯಾವುದೂ ಕೂಡ ಲೈಕ್ ಜಾಸ್ತಿ ಕಣ್ಣಿಗೆ ಕುಕ್ಕೋ ಥರ ಯಾವುದೂ ಇಲ್ಲ, ವೆರಿ ಸಟಲ್ಡ್ ಆಗಿರಬೇಕು. ಸೊ ಆ ಡಿಸೈನ್ ಫ್ಲೋ ಅಥವಾ ಕಲರ್ ಫ್ಲೋ ಹಾಗೆ ಇರಬೇಕು ಅದನ್ನು. ಸೊ ದೆನ್ ಈ ಕಡೆ ಬಂದರೆ ಇಲ್ಲೊಂದು ವಾರ್ಡ್ರೋಬ್ ಇದೆ, ಒಂದು ವರ್ಕಿಂಗ್ ಟೇಬಲ್, ಒಂದು ಲೈಕ್ ವಾಲ್ ಯೂನಿಟ್ ಇದೆ, ಏನಾದರೂ ಬೇಕು ಅಂತಂದರೆ ಸ್ಟೋರೇಜ್ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ. ಓಕೆ, ಸೊ ಇನ್ನು ಉಳಿದಿದ್ದಿಲ್ಲ, ಆಲ್ರೆಡಿ ಚಜ್ಜ ಇತ್ತು, ಮೊದಲೇ ಚಜ್ಜ ಮಾಡಿಸಿದ್ರು, ಅದಕ್ಕೆಲ್ಲ ನಾವು ಲಾಫ್ಟ್ ಹಾಕ್ಕೊಟ್ಟಿದ್ದೀವಿ ಅಷ್ಟೇ. ಸೊ ಇನ್ನು ಮೇಲ್ಗಡೆ ಫಾಲ್ ಸೀಲಿಂಗ್ ಇದೆ, POP ಫಾಲ್ ಸೀಲಿಂಗ್. ಇದು ಕೂಡ ಅಷ್ಟೇ ವೆರಿ ಸಿಂಪಲ್ ಆಗಿ, ಇದು ವೆರಿ ಸಿಂಪಲ್, ಇದರಲ್ಲೇನು ಲೈಕ್ ಟೂ ಮಚ್ ಥಿಂಗ್ ಏನಿಲ್ಲ. ನಮ್ಮದು ಮೇಲ್ಗಡೆ ಎಲ್ಲ ನಮ್ಮದು COB ಲೈಟ್ಸ್ ಯೂಸ್ ಮಾಡಿದ್ದೀವಿ, ಕೋಲೈಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಬ್ಯಾಕ್ ಸೈಡ್ನಲ್ಲಿ ಅಲ್ಲಿ ಕೂಡ ಸ್ವಲ್ಪ ಕೋಲೈಟ್ ಯೂಸ್ ಮಾಡ್ಕೊಂಡಿದ್ದೀವಿ. ಆಡ್ವಿ ಇಂಟೀರಿಯೋ ಅಂತ ಕಂಪನಿ, ಕಾಪಿ ಪೇಸ್ಟು ಅಥವಾ ಮೆಥಡಾಲಜಿಯಲ್ಲಿ ನಾವು ಮಾಡಲ್ಲ. ವಿ ಅಂಡರ್ಸ್ಟ್ಯಾಂಡ್ ಯು ಬೆಟರ್, ದೆನ್ ಓನ್ಲಿ ವಿ ಡೆವಲಪ್ ಡಿಸೈನ್. ಯಾವುದೇ ಕಸ್ಟಮರ್ ಮನೆಗೆ ಎನಿ ಟೈಮ್ ಹೋಗುವಷ್ಟು ನಮ್ಗೆ ರೆಪ್ಯುಟೇಷನ್ ಉಳಿಸ್ಕೊಂಡಿದ್ದೀವಿ. ಅಕ್ರಾಸ್ ಕರ್ನಾಟಕ ಎಲ್ಲೇ ಇದ್ರೂ ಮಾಡ್ತೀವಿ. ಬೇಸಿಕಲಿ ನಾವು ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಮಾಡ್ತೀವಿ, ಚಿತ್ರದುರ್ಗದಲ್ಲಿ ಮಾಡಿದ್ದೀವಿ. ಇವನ್ ನಾವು ನಮ್ಮ ದಾವಣಗೆರೆಯಲ್ಲಿ ಪ್ರಾಜೆಕ್ಟ್ ನಡೀತಾ ಇದೆ. ಅಕ್ರಾಸ್ ಕರ್ನಾಟಕ ಎಲ್ಲೇ ಇದ್ರೂ ಮಾಡ್ತೀವಿ. ಅಂದ್ರೆ ನೀವು ಎಲಿವೇಶನ್ ಮಾಡಿ ನಮಗೆ ತೋರಿಸ್ತೀರಾ ಈ ತರ ಇದೆ ಡಿಸೈನ್ ಅಂತ? 3D ತೋರಿಸ್ತೀವಿ, ಅಥವಾ ಒಂದು ಇಲ್ಲುಸ್ಟ್ರೇಟರ್ ಅಂತ ಕರಿತೀವಿ, ಒಂದು ಡೆಮೋ ಥರ ಮಾಡಿ ತೋರಿಸ್ತೀವಿ. ವೆರಿ ಸ್ಮೂತ್ ಎಂಟ್ರಿ. ಎಲ್ರಿಗೂ ಈ ವಿಡಿಯೋ ಅಥವಾ ನಾವು ತೋರಿಸಿದಂಥ ಮನೆ ಡಿಸೈನ್ಸ್ಗಳು ಅಥವಾ ನಾವು ಮಾಡಿರೋ ವರ್ಕ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಒಂದು ಸ್ವಲ್ಪ ಯುನೀಕ್ ಆ್ಯಂಡ್ ಸ್ಪೆಷಲ್ ಟಚ್ಚಲ್ಲಿ ಕೊಟ್ಟಿದ್ದೀವಿ. ನಿಮ್ಮ ಮನೆಗೂ ಈ ಥರ ಅಥವಾ ಇದಕ್ಕಿಂತಲೂ ಇನ್ನೂ ಡಿಫ್ರೆಂಟಾಗಿ ಏನೋ ಮಾಡಬೇಕು ಅಂತಿದ್ರೆ ಅಥವಾ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಕೆಳಗಡೆ ಕೊಟ್ಟಿದ್ದೀನಿ. ನಾನು ಶ್ರೀನಿಧಿ ಕಬೇಕೋಡ್ ಅಂತ, ಆಡ್ವಿ ಇಂಟೀರಿಯರ್ದು ಡೈರೆಕ್ಟರ್. ವಿ ಆರ್ ಹಿಯರ್ ಟು ಡೂ ಬೆಸ್ಟ್ ಆಫ್ ದ ಬೆಸ್ಟ್ ಥಿಂಗ್ಸ್ ಫಾರ್ ಯು. ಸೊ ಪ್ಲೀಸ್ contact us for any interiors requirement. Thank you so much.